ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಇದನ್ನು ಜಮೀನು ತೊಗೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ಟಿಂಗಲ್ಲಿ 3 ಎಕರೆ ಇತ್ತು, ಈಗ 1400 ಕೋಟಿ ಆಗಿದೆ 2018. ಹೌದ್ರಿ, 3 ಎಕರೆಯಿಂದನೇ 1400 ಕೋಟಿ ಆಗೋದು. ನೀನು ಹೇಗಾಗಿ 1400 ಕೋಟಿ ಆಗೋದು ಅಂತ ಮಾಡೋರು. ಅವ್ರು ಹೇಳೋರಲ್ಲ ನಾನು ಬಿಸ್ನೆಸ್ ಮಾಡಿದ್ದೀನಿ. ಆಮೇಲೆ ಅವರು ಮೊದಲಿಂದನೂ ಕೂಡ ಬಿಸ್ನೆಸ್ ಮಾಡ್ತಾವ್ರೆ. ಆಮೇಲೆ ಇವ್ರಂಗೆ ಸುಳ್ಳು ಹೇಳೋದಿಲ್ಲ ಅವರು. ಡಿ ಕೆ ಶಿವಕುಮಾರ್ ಅವರು ಸತ್ಯ ಹೇಳ್ತಾರೆ. ನಾನು ಬಿಸ್ನೆಸ್ ಮಾಡಿದ್ದೀನಪ್ಪ, ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಪ್ರಾಫಿಟ್ ಬಂದಿದೆ, ನಾನು ಹಾಕಿದ್ದೀನಿ, ನನ್ನ ಆದಾಯ ನೋಡಿರಿ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆನೂ ತನಿಖೆ ಮಾಡಿಬಿಟ್ರಲ್ರಿ ಇವ್ರು ತನಿಖೆಗೆ ಒಪ್ಪೋತರ ಕೇಳ್ರಿ. ಅಶೋಕಣ್ಣನೂ ಇವರು ಈ ದೇಶದಲ್ಲಿ ಯಾವ್ಯಾವ ತನಿಖಾ ಸಂಸ್ಥೆಗಳವೆ ಎಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ತನಿಖೆ ಮಾಡಿಬಿಟ್ರು, ಏನೂ ಸಿಗಲಿಲ್ಲ ಅಲ್ಲಿ. ನೀವು ಆಗ್ರಹ ಮಾಡ್ತಿದ್ದೀರಿ ಸರ್? ನಾವು ಆಗ್ರಹ ಮಾಡ್ತಿದ್ವಿ, ಅವ್ರು ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಲಿ ಅಂತೇಳಿ. ಅಶೋಕಣ್ಣ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಅವ್ರ ಕುಟುಂಬದ ಆಸ್ತಿ ಎಲ್ಲ ತನಿಖೆ ಆಗಲಿ, ಎಲ್ಲಿಂದ ಬಂತು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಅವ್ರು ಏನಾರು ಕೊಡ್ತಾರೆ ಕೇಳಿ, ಬರ್ಕೊಡ್ಬೇಕು ಒಂದು ಲೆಟ್ರನ್ನ ಅವರು. ನಮ್ಮದೆಲ್ಲ ತನಿಖೆ ಮಾಡಿ, ಎಲ್ಲಿಂದ ಮೂಲ ಎಲ್ಲ ತನಿಖೆ ಮಾಡಿದ್ದು ಬರ್ಕೊಡ್ತಾರೆ ಕೇಳಿ. ನಮ್ಮದನ್ನ ತನಿಖೆ ಮಾಡಿಸಿದ್ರಿ, ನೀವೇ ಲೆಟರ್ಗಳು ಬರೆದ್ರಿ, ನೀವೇ ಪ್ರಧಾನಮಂತ್ರಿಗೆ ಲೆಟರ್ ಬರೆದ್ರಿ, ನಮ್ಮನ್ನು ಜೈಲಿಗೆ ಹಾಕ್ಸ್ಬೇಕು ಅಂತ ಮಾಡಿದ್ರಿ. ಎಲ್ಲ ಕೇಸು ಯಾರು ಮಾತಾಡ್ತಾರೋ ಅವರು ಎಲ್ಲ ಕೇಸ್ ವಜಾ ಆದ್ವಲ್ಲ. ಸುಪ್ರೀಂ ಕೋರ್ಟಲ್ಲಿ ವಜಾ ಆಯ್ತಲ್ಲ ಕೇಸು. ಇವ್ರನ್ನ ಒಳಗಡೆ ಹಾಕ್ಸಿದ್ದು, ಒಳಗಡೆ ಹೋಗಿದ್ರಲ್ಲ, ಆ ಕೇಸ್ ವಜಾ ಆಯ್ತಲ್ವಾ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಳಗೋದಕ್ಕೆ ಪತ್ರ ಬರೆದಿಲ್ಲ? ಖಂಡಿತ ಪತ್ರಗಳು ಬರೆದವ್ರೆ, ಹೇಳವ್ರೆ, ಒತ್ತಡ ಹಾಕವ್ರೆ. ಇವರು BJP ಅವ್ರ ಜೊತೆ ಸೇರ್ಕೊಂಡಿರೋದೇ ನಮಗೆ ತೊಂದರೆ ಕೊಡೋಕ್ಕೆ. ಯಾರು ಸರ್? ಜನತಾದಳದವರು. ಯಾರು ಸರ್ ಅಂದರೆ ನಮಗೆ ತೊಂದರೆ ಕೊಡೋಕ್ಕೆ ಪತ್ರ ಬರೆದಿದ್ರು ಅಂತಲ್ಲ? ಪತ್ರ ಬರೆದವ್ರೆ. ಅವೆಲ್ಲ ಸಮಯ ಬಂದಾಗ ಹೇಳ್ತೀವಿ. ಯಾರ್ಯಾರಿಗೆ ಫೋನ್ ಮಾಡಿ ಹೇಳಬೇಕು, ಏನು ಬಲಿ ಹೊಡಿಬೇಕು, ಹೆಂಗೆ ಬಲಿ ಹೊಡಿಬೇಕು, ಅದೆಲ್ಲ ಹೇಳವ್ರೆ. ಅವೆಲ್ಲ ಸಮಯ ಬಂದಾಗ ನಾವು ಕೂಡ ಹೇಳ್ತೀವಿ. ನಾವು ಹೇಳ್ತಕ್ಕಂಥದ್ದು ಏನಂದರೆ, ಯಾಕೆ ಸರ್ ಡಿ ಕೆ ಶಿವಕುಮಾರ್ ಈ ರೀತಿ ಟಾರ್ಗೆಟ್? ಸರ್, ಒಬ್ಬ ಒಕ್ಕಲಿಗ ಜನಾಂಗದ ನಾಯಕ ಇನ್ಯಾರು ಕೂಡ ಮುಖ್ಯಮಂತ್ರಿ ಆಗಲ್ಲ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಿನಲ್ಲಿತ್ತು. ಯಾರು? ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ. ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಬಾರ್ದು ಅಂತಕ್ಕಂಥ ಪ್ರಯತ್ನನೂ ಕೂಡ ನಡೆದವೆ. ಇವರಿಗೆ ಸಿಗಬಾರ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತಕ್ಕಂಥ ಪ್ರಯತ್ನ ಅವ್ರು ಯಾರ ಹತ್ರ ಮಾತಾಡ್ಕೊಂಡವ್ರೆ ಅಂತೇಳಿ ಅವ್ರ ಆತ್ಮ ಮುಟ್ಟಿ ಹೇಳ್ಕೊಳ್ಳಿ. ಸಿಕ್ಬಿಡ್ತಲ್ಲ ಈಗ ನಾಯಕತ್ವದಲ್ಲಿ. ಈಗ ನಮ್ಮ ಕಮ್ಯುನಿಟಿನಲ್ಲಿ ಬೇಕೋ ಬೇಡವೋ ಎರಡನೇ ನಾಯಕತ್ವ ಪ್ರಬಲವಾಗಿ ಬೆಳೀತಾ ಇದೆ. ಈಗ ಇದನ್ನು ಏನಾರು ನಾನು ಮೊಟಕು ಮಾಡಬೇಕು. ಈಗ ಅವ್ರು ಮುಖ್ಯಮಂತ್ರಿ ಆಗಿನ ಮುಂಚೆ ಈ ಹೋರಾಟ ಎಲ್ಲೋಗಿತ್ತು, ಪಾದಯಾತ್ರೆ ಎಲ್ಲೋಗಿತ್ತು? ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೆ ಬಂದಿರಲಿಲ್ಲ? ದಳದವ್ರು ಯಾಕೆ ಬಂದಿರಲಿಲ್ಲ? ಈಗ ಯಾಕೆ ಬಂದುಬಿಟ್ರು? ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೂ ಇತ್ತಲ್ಲ ಇಶ್ಯೂ, ಅವಾಗ ಯಾಕೆ ಇಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ? ಮುಖ್ಯಮಂತ್ರಿ ಆದಮೇಲೆ ಯಾಕೆ ಇಷ್ಟೊಂದು ಎದ್ಬಿಟ್ರಿ ನೀವೆಲ್ಲರೂ? ಅದಕ್ಕೆ ಮುಂಚೆನೇ ಮಾಡ್ಬೋದಾಗಿತ್ತಲ್ಲ, ಅವತ್ತಿಂದನೇ ಮಾಡ್ಬೋದಾಗಿತ್ತಲ್ಲ. ಸರ್ಕಾರ ಮಾಡಿತ್ತಲ್ಲ, ಸರ್ಕಾರದ ಇದು ಮಾಡಿದಾಗ ಇವರೇ ಬಂದು ಹೋರಾಟ ಮಾಡ್ಬೋದಾಗಿತ್ತು. ಇವತ್ತೇನು ಹೋರಾಟ ಮಾಡ್ತಾವ್ರಲ್ಲ, ಏನು ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ. ಏನು ನಿಖಿಲ್ ಕುಮಾರಸ್ವಾಮಿನ 2 ಸರಿ ಕಳಿಸ್ಬಿಟ್ರು ಅಲ್ಲಿಗೆ. ಅವಾಗ ಎಷ್ಟು ಸರಿ ಬಂದಿದ್ರು ಮುಂಚೆ? ಇದಾಗಿ 8 ತಿಂಗಳಾಯ್ತಲ್ಲ ಸರ್, ಅದು ಎಷ್ಟು ಸರಿ ಬಂದಿದ್ರು? ಇವ್ರು ಮುಖ್ಯಮಂತ್ರಿ ಆದಮೇಲೆ 2 ಸರಿ ಬಂದವ್ರು ನಿಖಿಲ್ ಕುಮಾರಸ್ವಾಮಿ. ಅಂದರೆ ಇವರು ವೆಂಜನ್ಸ್ ಪೊಲಿಟಿಕ್ಸ್ನ ಬಿಡಬೇಕು. ವೆಂಜನ್ಸ್ ಇದೆಯಲ್ಲ, ಅದನ್ನು ಬಿಡಬೇಕು. ತೀರ್ಮಾನ ಜನ ಮಾಡ್ತಾರ್ರಿ. ನಮ್ಮನ್ನು ಮನೆಗೆ ಕಳಿಸಿ ನಿಮ್ಮನ್ನು ಗೆಲ್ಲಿಸ್ತಾರಲ್ಲ, ಅವತ್ತು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಗೆದ್ದಾಗ ಏನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಿಮ್ಗೆ ಅಧಿಕಾರನೇ ಸಿಕ್ಕಿಲ್ಲ ಅಂತಂದರೆ ನಾವು